ಅಡುಗೆ ಮನೆಯನ್ನೇ ಕಾರ್ಖಾನೆಯನ್ನಾಗಿ ಮಾಡುವ ಶಕ್ತಿ ಮಹಿಳೆಯರಲ್ಲಿದೆ. ಮಾಜಿ ಶಾಸಕ ಎಎಸ್ ಪಾಟೀಲ ನಡಹಳ್ಳಿ ಅಭಿಮತ. ತಾಳಿಕೋಟಿ. ಇಂದಿನ ಆಧುನಿಕ ದಿನಗಳಲ್ಲಿ ಮಹಿಳೆಯರು ಪ್ರತಿಯೊಂದು ರಂಗದಲ್ಲೂ ಪುರುಷರನ್ನು ಮೀರಿಸಿ ಸಾಧನೆ ಮಾಡುತ್ತಿದ್ದಾರೆ. ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ತನ್ನ ಅಡುಗೆ ಮನೆಯಿಂದಲೇ ಎಲ್ಲವನ್ನೂ ಪ್ರಾರಂಭಿಸಬಹುದು. ನಿಮ್ಮ ಅಡುಗೆ ಮನೆಯನ್ನೇ ಒಂದು ಕಾರ್ಖಾನೆಯನ್ನಾಗಿ ಪರಿವರ್ತಿಸುವಂತಹ ಅದ್ಭುತ ಶಕ್ತಿ ಮಹಿಳೆಯರಲ್ಲಿದೆ ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ ನಡಹಳ್ಳಿ ಅವರು ಪ್ರತಿಪಾದಿಸಿದರು. ಅಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ಬೆಂಗಳೂರು ಅನೇಕ ಪಟ್ಟಣ ಪ್ರದೇಶಗಳಲ್ಲಿ ಮಹಿಳೆಯರು ಮನೆಯಲ್ಲಿ ಸುತ್ತಿಯಾಗಿದ್ದಾಗ ಪಾಪಗಳು ಏನಿಲ್ಲ ಹಿಟ್ಟನ್ನು ತಯಾರು ಮಾಡಿ ಕೊಡ್ತಾರೆ. ಇಲ್ಲಿ ಬಹುಶಃ ನಮ್ಮ ಊರುಗಳು ಸಂಬಂಧಿಸಿದ ಮಹಾರಾಷ್ಟ್ರದಲ್ಲಿ ಅವ್ರ ಮನೆಯವರು 250 ಹಳ್ಳಿಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಿಟ್ಟು ತಯಾರು ಮಾಡಿ ಹಳ್ಳಿ ಕೊಟ್ಟು ಕಳಿಸ್ತಾರೆ. ಅವ್ರು ಪಾಪಡ ಮಾಡಿ ವಾಪಸ್ ಕಳಿಸ್ತಾರೆ. ಇಡೀ ಇವತ್ತು ದೇಶದಲ್ಲಿ ನಂಬರ್ 1 ಪಾಪಡ ಯಾವುದಿದೆ ನಾನು ಹೇಳ್ತಾ ಇರೋದು ಯಾವುದೋ ಭಾಷೆ ಕೇಳ್ತಾ ಇಲ್ಲ, ವಾಸ್ತವದಲ್ಲಿ ಬಂದ್ರೇನ್ರಿ ಮತ್ತು ಏನಾದರೂ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದೆ. ಅದಕ್ಕೆ ಅವ್ರ ಮನೆ ಹೇಳ್ತಾ ಇದೆ ಸರ್, ಇವತ್ತು ದೊಡ್ಡದವ್ರ ಮಕ್ಕಳೆಲ್ಲ ಹುಷಾರಾಗಿದೆ, ವಿಶೇಷವಾಗಿ ಮಕ್ಕಳ ಬಗ್ಗೆ ಲಕ್ಷ್ಯ ಇದೆ. ವರ್ಷ ಜಾಸ್ತಿ ಮಾತಾಡಬೇಕು ದೂರ ಆಗ್ಬೋದು. ತಾಳಿಕೋಟೆ ನಗರ ಐತಿಹಾಸಿಕ ಒಂದು ನಗರ ಇದೆ. ಈ ನಗರದಲ್ಲಿ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಸಂಸ್ಥೆಗಳನ್ನು ಹುಟ್ಟಿ ಹೆಚ್ಚು ಹೆಚ್ಚು ಬೆಳೆಯಲಿ. ಅದಕ್ಕೆ ಎಸ್ ಪಾಟೀಲ್ ನನ್ನಿಂದ ನಿಮಗೆ, ಯಾಕಂದ್ರೆ ಇವತ್ತು ನಾನು ಅಧಿಕಾರವಾಗಿಲ್ಲ, ನಾನು ಅಧಿಕಾರದಲ್ಲಿದ್ದು ಖಂಡಿತ ಹೇಳ್ತೇನೆ, 100 ಸಂಸ್ಥೆಗಳನ್ನು ಕಟ್ಟಿ ಸರ್ಕಾರದ ಸವಲತ್ತುಗಳನ್ನ ನಾನೇ ತಂದು ಕೊಡಿಸುವಂಥ ಕೆಲಸ ಎಸ್ ಪಾಟೀಲ್ ಮಾಡ್ತೇನೆ. ಪಟ್ಟಣದ ಸ್ಥಳೀಯ ಶ್ರೀ ಖಾಸಗತೇಶ್ವರ ಸಭಾಭವನದಲ್ಲಿ ಮಂಗಳವಾರ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಅಮ್ಮ ಫೌಂಡೇಶನ್ ರಿಜಿಸ್ಟರ್ಡ್ ಸಂಸ್ಥೆಯ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಂದು ಸೂಕ್ತ ಕಲೆ ಇದೆ ಹಾಗೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಬಲವಾದ ಇಚ್ಛಾಶಕ್ತಿ ಇದೆ. ಅದಕ್ಕೆ ಸೂಕ್ತ ವೇದಿಕೆ ಹಾಗೂ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿಯುತ ಕೆಲಸವನ್ನು ಅಮ್ಮ ಫೌಂಡೇಶನ್ ಮಾಡಬೇಕಾಗಿದೆ. ನಾನು ಯಾರು, ನನ್ನಲ್ಲಿ ಎಂತಹ ಸಾಮರ್ಥ್ಯವಿದೆ, ನಾನು ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲೆ ಎನ್ನುವುದರ ಬಗ್ಗೆ ಪ್ರತಿಯೊಬ್ಬ ಮಹಿಳೆಯೂ ಆತ್ಮಾವಲೋಕನ ಹಾಗೂ ಚಿಂತನೆ ಮಾಡಲು ಈ ಫೌಂಡೇಶನ್ ಒಂದು ಅತ್ಯುತ್ತಮ ವೇದಿಕೆಯಾಗಬೇಕು. ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ಮುಖಾಂತರವೇ ನಿರಂತರ ಚರ್ಚೆ ಮತ್ತು ಸಂವಾದಗಳನ್ನು ಈ ಸಂಸ್ಥೆ ಮುಂಬರುವ ದಿನಗಳಲ್ಲಿ ನಿಯಮಿತವಾಗಿ ಏರ್ಪಡಿಸಬೇಕು ಎಂದು ಅವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕರುಗಳಾದ ಶಿವಪುತ್ರಪ್ಪ ಎಂ ದೇಸಾಯಿ ಹಾಗೂ ಸೋಮನಗೌಡ ಬಿ ಪಾಟೀಲ ಸಾಸನೂರು ಅವರು ಮಹಿಳಾ ಸಂಘಟನೆಗಳ ಅಗತ್ಯತೆ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಅವರ ಪಾತ್ರವನ್ನು ಶ್ಲಾಘಿಸಿದರು. ಶ್ರೀಕಾಂತ್ ಪತ್ತಾರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತಾಳಿಕೋಟೆಯ ಶ್ರೀ ಖಾಸಗತೇಶ್ವರ ಮಠದ ಆಡಳಿತಾಧಿಕಾರಿಗಳಾದ ಶ್ರೀ ಮುರುಗೇಶ ವೀರಕ್ತಮಠ ಅವರು ವಹಿಸಿ ಆಶೀರ್ವಚನ ನೀಡಿದರು. ಸಮಾರಂಭದ ಜಂಟಿ ಅಧ್ಯಕ್ಷತೆಯನ್ನು ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಬಿಕೆ ಮಣ್ಣೂರು, ಎಸ್ಆರ್ ಬೇನಾಳಮಠ, ಶೇಷಾಚಲ್ ಹವಾಲ್ದಾರ, ಡಾಕ್ಟರ್ ಗಂಗಾಬಿಕಾ ಪಾಟೀಲ ಹಾಗೂ ವಿದ್ಯಾ ವೀರಕ್ತಮಠ ಅವರು ವಹಿಸಿದರು. ಸಮಾರಂಭದಲ್ಲಿ ಫೌಂಡೇಶನ್ನ ನೂತನ ಪದಾಧಿಕಾರಿಗಳು, ವಿವಿಧ ಘಟಕಗಳ ಸದಸ್ಯರು ಹಾಗೂ ಪಟ್ಟಣದ 100 ಮಹಿಳೆಯರು ಮತ್ತು ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿದರು.
ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ವಿಶಾಲಾಕ್ಷಿ ಬಡಿಗೇರ್ ಪ್ರಾರ್ಥಿಸಿದರು. ಶ್ರೀಮತಿ ಸುರೇಖಾ ಬೆಳೆಭಾವಿ ಸ್ವಾಗತಿಸಿದರು. ಶ್ರೀಕಾಂತ್ ಪತ್ತಾರ ಹಾಗೂ ಸುಮಂಗಲಾ ಕೋಳೂರು ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ, ಕನ್ನಡ ವಾಹಿನಿ, ತಾಳಿಕೋಟಿ.